10 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಶಿವಮೊಗ್ಗದ ಬಂಟರ ಭವನ ಇದೇ ಶನಿವಾರ ಲೋಕಾರ್ಪಣೆಯಾಗಲಿದೆ. ಬಂಟರ ಯಾನೆ ನಾಡವರ ಸಂಘದವರು ಮಾಧ್ಯಮಗೋಷ್ಠಿಯಲ್ಲಿ ಈ ವಿಷಯವನ್ನ ತಿಳಿಸಿದರು. ಸಾರ್ವಜನಿಕರಿಗೆ ಸ್ಪರ್ಧಾತ್ಮಕ ದರದಲ್ಲಿ ಕಲ್ಯಾಣ ಮಂಟಪ ನೀಡಬೇಕು ಎಂಬ ಉದ್ದೇಶದಿಂದ ಭವನ ನಿರ್ಮಾಣ ಮಾಡಲಾಗಿದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಮಾಜಿ ಡಿಸಿಎಂ ಈಶ್ವರಪ್ಪ, ಸಂಸದ ಬಿವೈ ರಾಘವೇಂದ್ರ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಲಾಯಿತು. ಶಿವಮೊಗ್ಗ ಬಂಟರ ಯಾನೆ ನಾಡವರ ಸಂಘದ ವತಿಯಿಂದ ಸುಮಾರು 10 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಶಿವಮೊಗ್ಗ ಬಂಟರ್ ಭವನ ಈ ಕಟ್ಟಡ ಇದೇ ಶನಿವಾರ 10ನೇ ತಾರೀಕು ಲೋಕಾರ್ಪಣೆಗೊಳ್ತಾ ಇದೆ. ಸಾರ್ವಜನಿಕರಿಗೆ ಸ್ಪರ್ಧಾತ್ಮಕ ದರದಲ್ಲಿ ಈ ಒಂದು ಕಲ್ಯಾಣ ಮಂದಿರವನ್ನು ನೀಡಬೇಕು ಅಂತಕ್ಕಂಥ ಘನ ಉದ್ದೇಶದಿಂದ ಕಳೆದ 8 ವರ್ಷಗಳ ನಿರಂತರ ಪ್ರಯತ್ನಶೀಲತೆಯಿಂದ ಈ ಕಟ್ಟಡ ನಿರ್ಮಾಣಗೊಂಡಿದೆ. ಈ ಕಟ್ಟಡದ ನಿರ್ಮಾಣಕ್ಕೆ ರಾಜ್ಯದ ಈ ಹಿಂದಿನ ಮುಖ್ಯಮಂತ್ರಿಗಳಾದ ನಮ್ಮೆಲ್ಲರ ಮಾರ್ಗದರ್ಶಕರಾದ ಸನ್ಮಾನ್ಯ ಶ್ರೀ ಬಿಎಸ್ ಯಡಿಯೂರಪ್ಪನವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಮಾನ್ಯ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಬಿವೈ ರಾಘವೇಂದ್ರರವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಹಿಂದಿನ ಡಿಸಿಎಂ ಸನ್ಮಾನ್ಯ ಕೆಎಸ್ ಈಶ್ವರಪ್ಪನವರು, ಚನ್ನಬಸಪ್ಪನವರು, ರುದ್ರೇಗೌಡರು, ಅರುಣ್ ರವರು ಇವರೆಲ್ಲರೂ ಕೂಡ ಆವತ್ತಿನ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಹಾಗೆಯೇ ಬಂಟ ಸಮಾಜದ ವತಿಯಿಂದ ನಮ್ಮ ಪ್ರಮುಖ ದಾನಿಗಳಾದಂತಹ ಕೊಡುಗೈ ದಾನಿ ಪ್ರಕಾಶ್ ಶೆಟ್ಟಿಯವರು, ಮಂಜುನಾಥ ಭಂಡಾರಿಯವರು, ಗುರ್ಮೆ ಸುರೇಶ್ ಶೆಟ್ಟಿಯವರು, ಗುರುರಾಜ್ ಗಂಟಿಹೋಳಿಯವರು, ಅಶೋಕ್ ರೈರವರು, ಹರೀಶ್ ಪೂಂಜಾರವರು, ಭಾರತಿ ಶೆಟ್ಟಿಯವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಮಧು ಬಂಗಾರಪ್ಪನವರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಚಿವರು ಕೂಡ ಅವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಭಾಗದ ಉದ್ಘಾಟಕರಾಗಿ ಭಾಗವಹಿಸ್ತಾ ಇದ್ದಾರೆ. ಹಾಗೆಯೇ ನಮ್ಮ ಸಮಾಜದ ಎಲ್ಲ ಪ್ರಮುಖರು ಕೂಡ ಅವತ್ತಿನ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ಶಿವಮೊಗ್ಗದ ಸಾರ್ವಜನಿಕರಿಗೂ ಕೂಡ ನಾವು ಆಹ್ವಾನ ಪತ್ರಿಕೆಯನ್ನು ಕೊಟ್ಟಿದ್ದೇವೆ. ಈ ಸುದ್ದಿಗೋಷ್ಠಿ ಮುಖಾಂತರ, ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾ ಇದ್ದೇನೆ, ಅವತ್ತಿನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ್ದೀರಿ. ಅವತ್ತಿನ ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರಿಗೆ ಶುಭ ಹಾರೈಕೆಗಳನ್ನು ಸಲ್ಲಿಸಬೇಕು ಅಂತೇಳಿ ಅವರನ್ನು ಕೋರ್ತಾ ಇದ್ದೇನೆ. ಶಿವಮೊಗ್ಗ ಬಂಟರ ಭವನ ವ್ಯವಸ್ಥಿತವಾಗಿ AC ಹಾಲ್, ಈ ಹಾಲ್ AC ಹಾಲ್ ಸೆಂಟ್ರಲೈಸ್ಡ್ AC ಹಾಲ್. ಇದು 800 ಆಸನದ ಸಾಮರ್ಥ್ಯ ಇರತಕ್ಕಂಥ ಹಾಲ್, 12 ಸುಸಜ್ಜಿತವಾದಂಥ ಕೊಠಡಿಗಳನ್ನು ಹೊಂದಿದೆ. ಡಬಲ್ ಬೆಡ್ರೂಮ್ಸ್, 12 ಡಬಲ್ ಬೆಡ್ರೂಮ್ಸ್. ಕೆಳಗಡೆ 400 ಜನ ಆಸನ ಸಾಮರ್ಥ್ಯ ಇರತಕ್ಕಂಥ ಭೋಜನಾಲಯ, ದೊಡ್ಡದಾದಂತಹ ಕಿಚನ್, ಸ್ಟೋರ್ ರೂಮ್ಸ್ಗಳು. ಹಾಗೆಯೇ ಇಲ್ಲಿ ವಿಶೇಷವಾಗಿ ಒಂದು ಫೋಟೋ ಗ್ಯಾಲರಿ ಮಾಡಿದ್ದೇವೆ. ಒಂದು ಆಕರ್ಷಣೆ ಇರ್ತಕ್ಕಂಥ ಫೋಟೋ ಗ್ಯಾಲರಿ, ದಾನಿಗಳ ಫೋಟೋಗಳನ್ನು ಹಾಕಿಬಿಟ್ಟು ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ನಾವು ಇಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿದ್ರೂ ಕೂಡ ಅವರಿಗೆ ಮಾಡಿಕೊಡ್ತೇವೆ. ಸುಮಾರು 2000 ಜನ ಅವರ ಊಟಕ್ಕೆ ಬೇಕಾಗ್ತಕ್ಕಂತಹ ಆ ಅಡುಗೆ ಪರಿಕರಗಳೇನಿದೆ ಅದನ್ನು ಉಚಿತವಾಗಿ ಕೊಡ್ತೇವೆ. ಹಾಗೆಯೇ ಕಲ್ಯಾಣ ಮಂದಿರಕ್ಕೆ ಸಂಬಂಧಪಟ್ಟಂಥ ಒಂದು ಮಂಟಪ ಇರಬಹುದು, ಮುಂಭಾಗದಲ್ಲಿ ಹಾಕ್ತಕ್ಕಂಥ ಸೋಫಾ ಸೆಟ್ಗಳಿರ್ಬೋದು, ವೇದಿಕೆ ಮೇಲೆ ಬರ್ತಕ್ಕಂಥ ವಧುವರರ ಸೋಫಾ ಇರ್ಬೋದು, ಇದೆಲ್ಲವನ್ನು ಕೂಡ ಈ ಪ್ಯಾಕೇಜ್ನಲ್ಲಿಯೇ ನಾವು ಸೇರಿಸಿ ಕೊಡ್ತಾ ಇದ್ದೇವೆ. ಅದು ಯಾವುದಕ್ಕೂ ಅಡಿಷನಲ್ ಬರ್ಡನ್ ಅಥವಾ ಓವರ್ ಹೆಡ್ಸ್ಗಳಿಲ್ದಲೆ. ಈ ಕಲ್ಯಾಣ ಮಂದಿರದಲ್ಲಿ ನಮ್ಮ ಲಾಭದ ಒಂದು ಭಾಗವನ್ನು ಸಾಮಾಜಿಕ ಸೇವೆಗೆ ಮುಡುಪಾಗಿಟ್ಟಿದ್ದೇವೆ. ಮುಖ್ಯವಾಗಿ ನಮ್ಮ ಸಮಾಜ ಮತ್ತು ಹೊರ ಸಮಾಜದ ಆರ್ಥಿಕವಾಗಿ ಹಿಂದುಳಿದಂತಹ ವಿದ್ಯಾರ್ಥಿಗಳಿಗೆ ಅವರ ಶಿಕ್ಷಣಕ್ಕೆ, ಹಾಗೆಯೇ ಸಾಮಾಜಿಕವಾಗಿ ಕೌಟುಂಬಿಕವಾಗಿ ತೊಂದರೆಯಲ್ಲಿರ್ತಕ್ಕಂಥ ಆ ಬಡ ಕುಟುಂಬಕ್ಕೆ ಆರೋಗ್ಯದ ದೃಷ್ಟಿಯಿಂದ ನೆರವಾಗ್ತಕ್ಕಂತಹ ಕಾರ್ಯಕ್ರಮಗಳು, ಈ ರೀತಿಯ ಯೋಜನೆಗಳನ್ನು ಶಿವಮೊಗ್ಗ ಬಂಟರ ಯಾನೆ ನಾಡವರ ಸಂಘ ಹಮ್ಮಿಕೊಂಡಿದೆ. ಇದನ್ನು ಮಾಡಿಯೇ ತೀರ್ತೇವೆ ಅಂತಕ್ಕಂಥ ಆ ಕಟಿಬದ್ಧತೆ ನಮ್ಮಲ್ಲಿದೆ. ಪ್ರಾಮಾಣಿಕವಾಗಿ ನಡ್ಕೊಳ್ಬೇಕು ಅಂತಕ್ಕಂಥ ಮನಸ್ಸು ಕೂಡ ನಮಗಿದೆ. ಹಾಗಾಗಿ 10ನೇ ತಾರೀಕು ಲೋಕಾರ್ಪಣೆಗೊಳ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಎಲ್ಲ ಅತಿಥಿಗಳು ಬರ್ತಾ ಇದ್ದಾರೆ. ಅವ್ರ ಜೊತೆ ನಾವು ಸೇರ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ನನ್ನ ಪದಾಧಿಕಾರಿ ವರ್ಗದವರ ಪರವಾಗಿ, ಶಿವಮೊಗ್ಗ ಎಲ್ಲ ಬಂಟ ಸಮಾಜದ ಸಮಾಜ ಬಾಂಧವರ ಪರವಾಗಿ ಕೋರ್ಕೊಳ್ತಾ